ಕಳೆದ ಮಾರ್ಚ್ ತಿಂಗಳಲ್ಲಿ ಏನು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸುಮಾರು 187 ಕೋಟಿಯಷ್ಟು ವಾಲ್ಮೀಕಿ ನಿಗಮದಲ್ಲಿ ಏನೊಂದು ಸುಮಾರು ಹಲವು ಖಾತೆಗಳಲ್ಲಿ ಫೇಕ್ ಖಾತೆಗಳನ್ನು ನಿರ್ಮಾಣ ಮಾಡಿ ಆ ಖಾತೆಗಳ ಮುಖಾಂತರ ಏನು ಇವತ್ತಿನ ದಿವಸ ಹಣವನ್ನು ವರ್ಗಾವಣೆ ಮಾಡಿ ಏನು ನಮ್ಮ ಸಮುದಾಯಕ್ಕೆ ಬರ್ತಕ್ಕಂಥ ನಮ್ಮ ಸಮುದಾಯದ ಬಡ ಜನರಿಗೆ ವಿದ್ಯಾರ್ಥಿಗಳಾಗಿರ್ಬೋದು ಹಾಗೂ ಬಡವರಿಗೆ ಬರ್ತಕ್ಕಂಥ 187 ಕೋಟಿಯನ್ನು ಏನು ಇವತ್ತಿನ ದಿನ ಭ್ರಷ್ಟಾಚಾರ ಮಾಡಿ ಅದನ್ನು ತಿಂದು ತೆಗೆದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾಳೆ ಬರುವ ದಿನಾಂಕ 28ರಂದು ಬೆಳಗ್ಗೆ 11:12 ಗಂಟೆಗೆ ಗಾಂಧಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಗೆ ರಸ್ತೆಯ ಮುಖಾಂತರ ಪ್ರತಿಭಟನೆ ಮಾಡುವ ಮುಖಾಂತರ ಜಿಲ್ಲಾಧಿಕಾರಿ ಕಚೇರಿಗೆ ನಮ್ಮ ಮುತ್ತಿಗೆ ಹಾಕುವ ಒಂದು ಯೋಜನೆಯನ್ನು ಮಾನ್ಯ ನಮ್ಮ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಎಸ್ ಟಿ ಮೋರ್ಚಾ ಅಧ್ಯಕ್ಷ ಬಂಗಾರ ಹನುಮಂತ ಅವರು ಹಾಗೂ ನಮ್ಮ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ BY ರಾಘವೇಂದ್ರ ಅವರ ಒಂದು BY ವಿಜಯೇಂದ್ರ ಅವರ ಒಂದು ನಿರ್ದೇಶನದ ಆದೇಶದ ಮೇರೆಗೆ ಬರುವ 28ರಂದು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಗೆ ನಮ್ಮ ಜಿಲ್ಲೆಯಲ್ಲಿ ಬರ್ತಕ್ಕಂಥ ನಮ್ಮ ಪರಿಶಿಷ್ಟ ಪಂಗಡದ ಎಲ್ಲ ಒಳ ಪಂಗಡದ ಸಮುದಾಯದವರು ಬರುವ 28ನೇ ತಾರೀಕಿನಂದು ಆ ಸಭೆಗೆ ಆಗಮಿಸಿ ನಮ್ಮ ಏನು ಸಮುದಾಯಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥ ರಾಜ್ಯದ ಸಿದ್ದರಾಮಯ್ಯನವರ ಸರ್ಕಾರ, ಯಾಕಂದ್ರೆ ಸಿದ್ದರಾಮಯ್ಯನವರು ಚುನಾವಣೆಗಳ ಬಂದಾಗ ಅವರಿಗೆ ಅಹಿಂದ ನೆನಪಾಗ್ತದೆ. ಹೆಂಗ ಅಹಿಂದ ನೆನಪಾಗ್ತದಪ್ಪ ಅಂದ್ರೆ ನಾವು ದಲಿತರ ಪರವಾಗಿ ಹಿಂದುಳಿದವರ ಪರವಾಗಿ ಇದ್ದೀವಿ ನೆನಪಾಗ್ತದೆ. ಚುನಾವಣೆ ಮುಗಿದ ನಂತರ ಅವರಿಗೆ ಆ ಹಿಂದ್ ಹೋಗ್ಬಿಡ್ತದೆ, ಬರೀ ಒಂದು ಉಳಿದು ಬಿಟ್ಟಿರ್ತದೆ. ಹೀಗಾಗಿ ಹಿಂದುಳಿದವರಿಗೆ ದಲಿತರಿಗೆ ವಿಶೇಷವಾಗಿ ಈ 187 ಕೋಟಿ ಅಷ್ಟೇ ಅಲ್ಲದೇನೆ SCP TSP ಯೋಜನೆ ಬರ್ತಕ್ಕಂಥ 25,000 ಕೋಟಿಯಷ್ಟು ನಮ್ಮ ಸಮುದಾಯಕ್ಕೆ ಎಂತ ಅನ್ಯಾಯ ಮಾಡ್ತದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಂದ್ರ, ಒಂದ್ ಕಡೆ SCP TSP ಯೋಜನೆ ಬರ್ತಕ್ಕಂಥ 25,000 ತೆಗೆದು ಬೇರೆ ಒಂದು ಟ್ರಾನ್ಸ್ಫಾರ್ಮರ್ ಇಲಾಖೆ ಹಾಕುವ ಮುಖ ಅದಕ್ಕೆ ಉಪಯೋಗ ಮಾಡ್ತಾರೆ, ಅಲ್ಲೊಂದು ಅನ್ಯಾಯ ಮಾಡ್ತಾರೆ. ಅದು ಆಗ್ಲಿ, ಇದು ನೇರವಾಗಿ 187 ಕೋಟಿಯಷ್ಟು ಹಣವನ್ನ ನೇರವಾಗಿನೇ ಅದು ಬೇರೆ ಸರ್ಕಾರ ಯೋಜನೆಗಳಲ್ಲದೇನೆ ಫೇಕ್ ಅಕೌಂಟ್, ಎಂತ ಅಕೌಂಟ್ಗಳು ಅಂದ್ರೆ ತಮ್ಗೆ ಇವತ್ತು ಹೇಳ್ಬೇಕು, ಬಂಗಾರ ಅಂಗಡಿ ಜ್ಯುವೆಲರ್ ಶಾಪ್ಗಳಿಗೆ ಹಣ ವರ್ಗಾವಣೆ ಆಗ್ತದೆ, ಮತ್ತೆ ಬಾರ್ ರೆಸ್ಟೋರೆಂಟ್ಗಳಿಗೆ ಹಣ ವರ್ಗಾವಣೆ ಆಗ್ತದೆ. ಸರ್ಕಾರದ ಹಣ ಬಾರ್ ರೆಸ್ಟೋರೆಂಟ್ಗಳಿಗೆ ಫೇಕ್ ಕಂಪನಿಗಳಿಗೆ ಆಗ್ತದಂದ್ರೆ ಇದರ ಒಂದು ನಮ್ಮ ಹಣಕಾಸು ಇಲಾಖೆಯ ಅನುಮತಿ ಇಲ್ಲದೆ ಆಯ್ತೇನು ಅನ್ನುವಂಥದ್ದೇ ಪ್ರಶ್ನೆ ಆಗಿ ಉಳಿತದೆ. ಇವತ್ತಿನ ದಿವಸ ಹಣಕಾಸು ಇಲಾಖೆಯನ್ನ ನೋಡಿಕೊಳ್ತಕ್ಕಂಥ ಸಿದ್ದರಾಮಯ್ಯನವರೇ ಇದಕ್ಕೆ ನೇರ ಹೊಣೆಗಾರರಾಗ್ತದೆ. ಯಾಕಂದ್ರೆ ಅವರ ಗಮನಕ್ಕೆ ಬರಲಾರದೆ ಐತೆ ಹಂಗಿದೆ. ಬರೀ ಆ ಒಬ್ಬ ಸಚಿವರ ರಾಜೀನಾಮೆ ಕೊಡಿಸುವ ಮುಖಾಂತರ ಅದನ್ನ ಮುಚ್ಚುವ ಕೆಲಸ ಮಾಡಿದ ಭಾರತೀಯ ಜನತಾ ಪಕ್ಷ ಯಾವತ್ತೂ ಬಿಡುವುದಿಲ್ಲ. ಅದಕ್ಕೊಂದು ತಾರ್ಕಿಕ ಅಂತ್ಯಕ್ಕೆ ಒಯ್ಯುವವರೆಗೂ ಇದು ಬಿಡುವುದಿಲ್ಲ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ಒಂದು ಹೇಳಿದ್ದಾರೆ. ಅದೇ ರೀತಿ ನಾವು ಸಹಿತ ಸನ್ಮಾನ್ಯ ಆರ್ಥಿಕ ಇಲಾಖೆಯ ಹಣಕಾಸು ಇಲಾಖೆಯ ಒಂದು ನಿರ್ವಹಣೆ ಮಾಡತಕ್ಕಂಥ ಸಿದ್ದರಾಮಯ್ಯನವರೇ ಇದಕ್ಕೆ ನೇರ ಹೊಣೆಯನ್ನು ಹೊತ್ತು ಅವರು ರಾಜೀನಾಮೆ ಕೊಡಬೇಕಂತೇಳಿ ನಾವು ಬರುವ 28ನೇ ತಾರೀಕಿನಂದು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಹೀಗಾಗಿ ತಾವೆಲ್ಲ ಸಮಾಜ ಬಂಧುಗಳು ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಅದನ್ನ ಯಶಸ್ವಿ ಕೋರ್ಬೇಕಂತ ಹೇಳಿ ನಾನೆಲ್ಲ ಸಮಾಜ ಬಂಧುಗಳಿಗೆ ತಮ್ಮ ಮುಖಾಂತರ ಮನವಿ ಮಾಡ್ತೇನೆ. ಮತ್ತು ಮುಂಬರುವ ದಿನಗಳಲ್ಲಿ ಏನ್ ಇವತ್ತಿನ ದಿವಸ ನಮ್ಮ ನಿಗಮದಿಂದ 187 ಕೋಟಿಯಷ್ಟು ಏನ್ ಇವತ್ತು ಹಣವನ್ನಾಗಿದೆ ಅದು ಮರಳಿ ಸ್ವಲ್ಪ ಹಣ ಅದರಲ್ಲಿ ಮರಳಿ ಬಂದಿದೆ. ಅಂದ್ರೆ ಏನಾಗ್ತಿದ್ರು, ಸರ್ಕಾರದ ಖಜಾನೆಯಿಂದ ಯಾವಾಗ ಬೇಕಾವಾಗ ಬೇರೆ ಹೋಗ್ತದ, ಯಾವಾಗ ಬೇಕಾವಾಗ ಬೇರೆ ಬರ್ತಂದ್ರೆ ಇದಕ್ಕೆ ಯಾರು ಹೇಳೋರಿಲ್ಲ ಕೇಳೋರಿಲ್ದಂಗಾಗಿದೆ. ಹೀಗಾಗಿ ನಾವು ಯಾವುದೇ ಕಾರಣಕ್ಕೆ ಇದು ಬಿಡೋದಿಲ್ಲ. ಇದಕ್ಕೊಂದು ತಾರ್ಕಿಕ ಅಂತ್ಯ ಹುಡುವವರೆಗೂ ನಾವು ಇದನ್ನ ಪ್ರತಿಭಟನೆ ಮುಂದುವರೆಸ್ತೀವಿ ಅನ್ನುವಂತ ಮಾತನ್ನ ಹೇಳಿ ಇದನ್ನು ಹೊಣೆ ಹೊತ್ತು ಮುಖ್ಯಮಂತ್ರಿ ಅವರು ರಾಜೀನಾಮೆ ಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಹೀಗಾಗಿ ಎಲ್ಲ ಇನ್ನೊಂದು ವಿಶೇಷ ಹೇಳ್ಬೇಕಂದ್ರೆ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ನಮ್ಮ ಸಮುದಾಯದ ಪ್ರಮುಖರು ಒಂದೇ ಒಂದು ಮಾತನ್ನ ಸಹಿತ ಪಿಟಿ ಕಲ್ತಾ ಇಲ್ಲ ಇಲ್ಲಿವರೆಗೂ. ಅಂದರೆ ಯಾಕೆ ಹಿಂಗ ಆಗ್ತಾ ಇದೆ ಅಂದ್ರ, ನಮ್ಮ ಸಮುದಾಯಗಳಿಗೆ ಏನ್ ಮಾಡಿದ್ರು ನಡೀತದ ಅನ್ನುವಂತ ವಾತಾವರಣ ಈ ರಾಜ್ಯದಲ್ಲಿ ನಿರ್ಮಾಣ ಆಗ್ಯದ. ಯಾಕಂದ್ರೆ ಬೇರೆ ಬೇರೆ ನಿಗಮಗಳು ಅದಾವಲ್ಲ, ನೀರಾವರಿ ನಿಗಮ, ಯಾವ ನಿಗಮಕ್ಕೆ ಟಚ್ ಮಾಡ್ಯಾರ ಕೈ ಹಚ್ಚಾರ ಕಾಂಗ್ರೆಸ್ ಸರ್ಕಾರದವರು. ಯಾಕಂದ್ರ ಈ ದಲಿತರಿಗೆ ಹಿಂದುಳಿದವರಿಗೆ ಏನ್ ಮಾಡಿದ್ರೆ ನಡೀತದ, ಇವ್ರು ನಾವ್ ಹೇಳ್ದಂಗೆ ಕೇಳ್ತಾರ ಅನ್ನುವಂತ ಭಾವನೆ ಮುಖ್ಯಮಂತ್ರಿಗಳಲ್ಲಿ ಅದ. ಹೀಗಾಗಿ ನಮ್ಮ ಸಮುದಾಯದಲ್ಲಿ ಇರ್ತಕ್ಕಂಥ ಇದು ಸಮುದಾಯದ ವಿಷಯ ಅದ, ಸಮುದಾಯದ ಬಡವರ ಕಲ್ಯಾಣದ ವಿಷಯ ಅದ. ಹಿಂಗಾಗಿ ನಮ್ಮಲ್ಲಿರ್ತಕ್ಕಂಥ ಪಕ್ಷಾತೀತವಾಗಿ ನಾಳೆ ನಡುವ ಕಾರ್ಯಕ್ರಮಕ್ಕೆ ನೀವೇನಾರೆ ನಿಮ್ಮ ಮುಖ ಇಟ್ಟುಕೊಂಡು ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಮುದಾಯದ ಬಳಿ ಹೋಗ್ಬೇಕಂದ್ರ ಇವತ್ತು ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ಯದ, ಪಶ್ಚಿಮ ಸಮುದಾಯಕ್ಕೆ ಅನ್ಯಾಯ ಆಗ್ಯದ. ಹೀಗಾಗಿ ಪಕ್ಷಾತೀತವಾಗಿ ತಾವೆಲ್ಲರೂ ಖಂಡಿಸಬೇಕು. ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡುವಲ್ಲಿ ತಾವು ಪಕ್ಷಾತೀತವಾಗಿ ಎಲ್ಲರೂ ಭಾಗವಹಿಸಿ ಯಶಸ್ವಿ ಮಾಡ್ಬೇಕಂತೇಳಿ ನಾನು ವಿನಂತಿ ಮಾಡ್ತೀನಿ. ಸಾವಿಲ್ಲದ ಮನೆಗಳಿಲ್ಲ, ಸಮಸ್ಯೆಗಳಿಲ್ಲದ ವ್ಯಕ್ತಿಗಳಿಲ್ಲ. ನೀವು ಎಷ್ಟೋ ಜ್ಯೋತಿಷರಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಸಂಪರ್ಕಿಸಿ. ಶ್ರೀ ಕೊಳ್ಳೇಗಾಲ ಜ್ಯೋತಿಷಾಲಯ,
ಪಂಡಿತ್ ಹನುಮಂತ ಗುರೂಜಿ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ವಿವಾಹ, ಕೋರ್ಟ್ ಕೇಸ್, ಮನೆಯಲ್ಲಿ ಕಿರಿಕಿರಿ, ಇನ್ನು ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಗೂ ಅತಿ ಶೀಘ್ರ ಶಾಶ್ವತವಾಗಿ ಪರಿಹಾರವನ್ನ ಮಾಡಿಕೊಡುತ್ತಾರೆ. ವಿಶೇಷವಾಗಿ ಮಾಟ ಮಂತ್ರ, ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಧನ ವಶೀಕರಣ, ಪ್ರೇಮ ವಿಚಾರ, ಇಷ್ಟಪಟ್ಟವರು ನಿಮ್ಮಂತಾಗಲು, ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಫೋನಿನ ಮೂಲಕವೇ ಪುರಾತನ ಬ್ರಹ್ಮತಂತ್ರ ವಿದ್ಯೆಗಳಿಂದ ಪರಿಹಾರವನ್ನ ಮಾಡಿಕೊಡುತ್ತಾರೆ. ತಡ ಮಾಡದೆ ಈಗಲೇ ಗುರೂಜಿಯವರಿಗೆ ನೇರವಾಗಿ ಕರೆ ಮಾಡಿ. ದೂರವಾಣಿ ಸಂಖ್ಯೆ 9663803488. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಹಿಂದೆ ಕರೆ ಮಾಡಿ.